ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋ ಸೆಷನ್ನ ಕಂಟಿನ್ಯೂ ಮಾಡ್ತಿದ್ದೀವಿ ಕರ್ನಾಟಕ ಎಕನಾಮಿಕ್ ಸರ್ವೆನ. ಸೊ ನಿಮ್ಗೇನಾಗಿತ್ತು, ಲಾಸ್ಟ್ ಸೆಷನಲ್ಲಿ ಒಂದು 10 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ, ವಿಚ್ ವಾಸ್ ಇನ್ ಸೆಷನ್ 5. ಇದು ನಿಮಗೆ ಸೆಷನ್ 6 ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಒಂದಷ್ಟು ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದ್ರೆ, ಕರ್ನಾಟಕದ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿನ 2017-22ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ಕೇಳಿರುವಂತದ್ದು. ಇದು 2000 ESDM ಸ್ಟಾರ್ಟ್ಅಪ್ಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಂತ ಇದೆ. ಇದು ರೈಟ್ ಆನ್ಸರ್ ಆಗಿದೆ. ಇದು ಕರ್ನಾಟಕದಲ್ಲಿ ಮಾಡಿದ ಮೌಲ್ಯವರ್ಧನೆಯನ್ನು 50% ವರ್ಧಿಸುತ್ತದೆ ಅಂತ ಇದೆ. ಇದು ಕೂಡ ಸ್ಟೇಟ್ಮೆಂಟು ಸರಿ ಇದೆ. ಇದು 2030ರ ವೇಳೆಗೆ ESDM ಉದ್ಯಮದಲ್ಲಿ 20 ಲಕ್ಷ ಹೊಸ ಉದ್ಯೋಗಗಳನ್ನ ಸೃಷ್ಟಿಸುತ್ತದೆ ಅಂತ ಇದೆ. ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಅಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ರಾಜ್ಯದಿಂದ ESDM ರಫ್ತುಗಳನ್ನು 2030ರ ವೇಳೆಗೆ USD 16 ಶತಕೋಟಿಗೆ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಅಂತ ಇದೆ. ಈ ಮೂರನೇ ಮತ್ತೆ ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆ ಅದು ಸರಿ ಇದೆ. ಬಟ್ ಏನಾಗಿದೆ ಅಂದ್ರೆ, ಇದು 2030 ಇದೆ ಗೊತ್ತಾ, ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಇದೇನಾಗ್ಬೇಕಿತ್ತಪ್ಪ ಅಂತ ಅಂದ್ರೆ 2025 ಆಗ್ಬೇಕಿತ್ತು, ಎರಡೂ ಕೂಡ. ಓಕೆನಾ? ಸೊ ಆದ್ರಿಂದ ಏನಾಗಿದೆ, ಇವೆರಡು ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಸೊ ಆನ್ಸರ್ ನಮ್ಗೆ ಏನಾಗುತ್ತೆ, ಆಪ್ಷನ್ ಎ 1 ಮತ್ತು 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಸ್ಥಾನ ಏನು ಅಂತ ಕೇಳಿದ್ದಾರೆ. ಸೊ ಹೊಸ ಸ್ಟಾರ್ಟ್ಅಪ್ಗಳು, ಹೊಸ ಅಂತಂದ್ರೆ ಸ್ಟಾರ್ಟ್ಅಪ್ಗಳು ಹೋದಾಗ ಹೊಸದಾಗಿ ಶುರುವಾಗುವಂತಹ ನವೋದ್ಯಮಗಳು ಇಲ್ಲಿ ಕರ್ನಾಟಕದಲ್ಲಿ ನಾವು ಕಂಪೇರ್ ಮಾಡ್ಕೊಂಡಾಗ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ ಇದು 2ನೇ ಸ್ಥಾನದಲ್ಲಿ ಇದೆ. ಓಕೆನಾ? ಸೊ ಹಾಗಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿದೆ? ಫಸ್ಟ್ ಪ್ಲೇಸ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಮಹಾರಾಷ್ಟ್ರ ರಾಜ್ಯ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ಅಂಡ್ ಥರ್ಡ್ ಪ್ಲೇಸ್ ತಗೊಂಡಾಗ ನಿಮ್ಗೆ ಯಾವ್ದಿದ್ಯಪ್ಪ ಅಂತ ಅಂದ್ರೆ ಡೆಲ್ಲಿ. ಓಕೆನಾ? ಸೊ ಇದು ನಮ್ಮ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡಾಗ ಮೊದಲ 3 ಸ್ಥಾನದಲ್ಲಿ ಈ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ಜೈವಿಕ ಆರ್ಥಿಕ ವರದಿ 2023ರ ಕುರಿತ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, KITS ಕರ್ನಾಟಕದಲ್ಲಿ ಜೈವಿಕ ಆಧಾರಿತ ಆರ್ಥಿಕತೆಗೆ ಸಂಬಂಧಿಸಿದ ವಿವಿಧ ವಿಭಾಗಗಳ ಸ್ಥಿತಿ ಮತ್ತು ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಹಾಗೂ ಇತ್ತೀಚಿನ ಬೆಳವಣಿಗೆಗಳ ಸ್ನ್ಯಾಪ್ಶಾಟ್ ಅನ್ನು ಒದಗಿಸಲು ಏಬಲ್ ಅನ್ನು ನಿಯೋಜಿಸಿದೆ. ಈ ಸ್ಟೇಟ್ಮೆಂಟ್ ಏನಾಗಿದೆ, ನಿಮ್ಗೆ ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ತ್ರೈಮಾಸಿಕ ನವೀಕರಣ ಅಂತ ಅಂದ್ರೆ ಕ್ವಾರ್ಟರ್ಲಿ ಅಪ್ಡೇಟ್, ತ್ರೈಮಾಸಿಕ ಅಂತ ಅಂದ್ರೆ 3 ತಿಂಗಳಿಗೊಮ್ಮೆ, ಹೌದಲ್ವಾ, ಎಂಬ ಕರ್ನಾಟಕದ ಜೈವಿಕ ಆರ್ಥಿಕ ವರದಿ ಕರ್ನಾಟಕದ ಜೈವಿಕ ಆಧಾರಿತ ಆರ್ಥಿಕತೆಯ ತ್ರೈಮಾಸಿಕ ವಿಮರ್ಶೆಯಾಗಿದೆ. ಇದು ಕೂಡ ಏನಾಗಿದೆ, ನಿಮ್ಗೆ ಸರಿಯಾಗಿದೆ. ಅಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕರ್ನಾಟಕದಲ್ಲಿನ ಜೈವಿಕ ಆರ್ಥಿಕತೆಯು ಇತರ ರಾಜ್ಯಗಳೊಂದಿಗೆ ಹೋಲಿಕೆಯನ್ನು ಒದಗಿಸುವುದಿಲ್ಲ, ಅಂದ್ರೆ ಕಂಪೇರ್ ಮಾಡಲ್ಲ ಅಂತ. ಹೌದು. ಸೊ ಈ 3 ಸ್ಟೇಟ್ಮೆಂಟ್ ಏನಾಗಿದೆ, ನಿಮ್ಗೆ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಮಿಕಂಡಕ್ಟರ್ ವಲಯದಲ್ಲಿನ ಕಂಪನಿಗಳಿಗೆ ಸಹಾಯ ಮಾಡಲು ಕರ್ನಾಟಕ ಸರ್ಕಾರ ಕರ್ನಾಟಕ ಸೆಮಿಕಂಡಕ್ಟರ್ ವೆಂಚರ್ ಕ್ಯಾಪಿಟಲ್ ಅಂತ ಏನ್ ಹೇಳ್ತೀವಿ, ಆ ಫಂಡ್ ಅನ್ನ ಸ್ಥಾಪನೆ ಮಾಡಿದೆ. ಈ ನಿಧಿಯ ಒಟ್ಟು ಗಾತ್ರ ಏನ್ ಸೈಜ್ ಇದೆ, ಆ ನಿಧಿ ಫಂಡ್ ಸೈಜ್ ಏನಿದೆ ಅಂತ ಕೇಳಿದ್ರೆ ಇಟ್ ಈಸ್ ಆಪ್ಷನ್ ಎ 92.95 crores ಅಷ್ಟು ಇದೆ. ಓಕೆನಾ? ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ನಿಮ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ AVGC ಬಗ್ಗೆ ಮೊನ್ನೆ ಲೈಕ್ KS ಮೊದಲು ಆಗಿತ್ತು ಗೊತ್ತಾ ಎಕ್ಸಾಮು. ಸೊ ಆ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ AVGC ಬಗ್ಗೆ ಕೇಳಿದ್ರು. ಇಲ್ಲೂ ಒಂದು ಕ್ವಶನ್ ನಾವು ಪುಟಪ್ ಮಾಡಿದೀವಿ. AVGC ಅಂತಂದ್ರೆ ಅನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಅಂಡ್ ಕಾಮಿಕ್ಸ್ ನಲ್ಲಿ ಮೊದಲ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ. ದಟ್ ಈಸ್ ರೈಟ್. 2012ರಲ್ಲಿ AVGC ನೀತಿಯನ್ನು ಘೋಷಿಸಿದ ಮೊದಲ ಭಾರತೀಯ ರಾಜ್ಯ ಕರ್ನಾಟಕ. ಎರಡೂ ನೋಡಿ, ಹೌದಲ್ವಾ? ಒಂದು ನಾವು ಮೊದಲ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಿರೋದ್ರಲ್ಲೂ ಹೌದು, ಅದ್ರ ಜೊತೆಗೆ AVGC ನೀತಿ 2012ರಲ್ಲಿ ನಾವು ಅದನ್ನ ಘೋಷಣೆ ಮಾಡಿದೀವಿ. ಇವೆರಡೂ ಕೂಡ ನಮ್ಗೆ ಈ ಸ್ಟೇಟ್ಮೆಂಟ್, ಎರಡೂ ಸ್ಟೇಟ್ಮೆಂಟ್ ಕೂಡ ನಮ್ಗೆ ಇಲ್ಲಿ ಸರಿಯಾಗಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿಶೇಷ ಆರ್ಥಿಕ ವಲಯಗಳು ಕಾರ್ಯನಿರ್ವಹಿಸುತ್ತವೆ ಅಂತ ಇದೆ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆಯಪ್ಪ ಅಂತ ಅಂದ್ರೆ 37 ಇದೆ, 37 ಇದೆ. ಹೈಯೆಸ್ಟ್ ಯಾವ ರಾಜ್ಯದಲ್ಲಿ ಇದೆ ಅಂತ ಅಂದ್ರೆ ಇಡೀ ಭಾರತ ಕಂಪೇರ್ ಮಾಡ್ಕೊಂಡಾಗ ತಮಿಳ್ನಾಡಲ್ಲಿ ಹೈಯೆಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ನಾವು ನೋಡ್ತೀವಿ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆಕ್ಟ್ ನಾವು ಯಾವಾಗ ತಗೊಂಡ್ ಬಂದ್ವಿ ಅಂತಂದ್ರೆ 2005 ಅಲ್ಲಿ ಈ ಕಾಯ್ದೆನ ನಾವು ತಗೊಂಡ್ ಬರ್ತೀವಿ. ಸೊ ಹಾಗಾದ್ರೆ ವಿಶೇಷ ಆರ್ಥಿಕ ವಲಯ ಅಂತ ಅಂದ್ರೆ ಏಂತಕ್ಕೆ ನಾವು ಅದನ್ನ ಸ್ಪೆಷಲ್ ಅಂತಾನೆ ಹೇಳ್ತೀವಿ ಅಂತ ನೋಡೋದಾದ್ರೆ, ಒಂದು ಅದರ ಬಿಸ್ನೆಸ್ ಇರ್ಬೋದು ಮತ್ತೆ ಟ್ರೇಡ್ ಲಾಸ್ ಇರ್ಬೋದು.
ಇವೆರಡೂ ಕೂಡ ಏನಾಗುತ್ತೆ ನಮ್ಮ ಭಾರತದಲ್ಲಿ ಮಿಕ್ಕ ಅಂದ್ರೆ ಬೇರೆ ಏನ್ ನಡೆಯುತ್ತೆ ಆರ್ಥಿಕ ಚಟುವಟಿಕೆಗಳು ಅದಕ್ಕಿಂತ ಇದು ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಯಾವ ತರ ಅಂತ ನೋಡೋದಾದ್ರೆ ಇಲ್ಲಿ ಏನ್ ಉತ್ಪಾದನೆ ಮಾಡ್ತಾರೋ ಅದು ಕಂಪ್ಲೀಟ್ಲಿ ಏನಾಗತ್ತೆ ನಿಮ್ಗೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇರುತ್ತೆ. ರಫ್ತು ಉತ್ತೇಜನಕ್ಕೋಸ್ಕರ ನಾವು ಇದನ್ನ ಮಾಡಿರುವಂತದ್ದು. ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ಮತ್ತೆ ಇನ್ಕ್ರೀಸ್ ಇನ್ ಎಕನಾಮಿಕಲ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆಗಳಂತ ಏನ್ ಹೇಳ್ತೀವಿ ನಿಮ್ಗೆ ಅದನ್ನ ಉತ್ತೇಜನ ಮಾಡ್ಲಿಕ್ಕೆ ಇರ್ಬೋದು. ಮತ್ತಿನ್ನೊಂದು ಜಾಬ್ ಕ್ರಿಯೇಷನ್ಗೆ, ಓಕೆನಾ, ಉದ್ಯೋಗನ ಸೃಷ್ಟಿಸ್ಲಿಕ್ಕೆ ಮತ್ತೆ ಹೂಡಿಕೆಗಳನ್ನ ಹೆಚ್ಚು ಮಾಡ್ಲಿಕ್ಕೆ, ಈ FDI ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನ ನಾವು ಮಾಡ್ಕೊಂಡಿರುವಂತದ್ದು. ಮತ್ತೆ ಇನ್ನೊಂದು ನೋಡೋದಾದ್ರೆ ಇಷ್ಟು ಇವಾಗ ಏನಾಗುತ್ತೆ, ನಾವ್ ಇಷ್ಟು ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತೆ ಇನ್ಫ್ರಾಸ್ಟ್ರಕ್ಚರು ಅವಶ್ಯಕತೆ ಇರುತ್ತೆ, ಹೌದಲ್ಲ. ಮೂಲ ಸೌಕರ್ಯ ಅಂತ ಏನ್ ಹೇಳ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಅವಶ್ಯಕತೆ ಇರುತ್ತೆ. ಆದ್ರಿಂದ ನಮ್ಮ ಮೂಲ ಸೌಕರ್ಯ ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಪ್ರಸ್ತುತ ಕರ್ನಾಟಕವು ಡ್ಯಾಶ್ ಗ್ರಾಮ ಪಂಚಾಯಿತಿಗಳು ಹಾಗೂ ಡ್ಯಾಶ್ ತಾಲೂಕು ಪಂಚಾಯಿತಿಗಳನ್ನು ಒಳಗೊಂಡಿದೆ ಅಂತಂದ್ರೆ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳಿದಾವೆ ಮತ್ತೆ ಎಷ್ಟು ತಾಲೂಕು ಪಂಚಾಯಿತಿಗಳಿದಾವೆ ಅನ್ನೋದನ್ನ ಕೇಳ್ತಿರೋದು. ಇದು ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ. ಸೊ ಇಲ್ಲಿ ನಾನು ಏನೇನ್ ಡೇಟಾ ಡಿಸ್ಕಸ್ ಮಾಡ್ತಿದ್ದೀನಿ ಇದು ನಿಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತದ್ದಲ್ಲ, ಇದು ಎಕನಾಮಿಕ್ ಸರ್ವೆಲಿ ಇರುವಂತದ್ದು. ಸೊ ಪ್ರೆಸೆಂಟ್ ಇವಾಗ 5954 ಏನ್ ಹೇಳ್ತೀವಿ ಅದು ಗ್ರಾಮ ಪಂಚಾಯಿತಿ ಅಂಡ್ 239 ಏನಾಗಿದೆ ತಾಲೂಕ್ ಪಂಚಾಯಿತಿ ಇದೆ ಅಂಡ್ 31 ಜಿಲ್ಲಾ ಪಂಚಾಯಿತಿ ಇದೆ. ಸೊ ಇದಿಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಕತ್ವದ ಎಲ್ಲಾ ವಸತಿ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಹಾಗೂ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ನೋಡಲ್ ಸಂಸ್ಥೆಯಾಗಿದೆ ಅನ್ನೋದು ಇದೆ. ಇದು ಎಲ್ರಿಗೂ ಕೂಡ ಗೊತ್ತಿರ್ಬೇಕಾಗಿರುವಂತ ವಿಚಾರ. ಒಂದು ಸ್ಟೇಟ್ ಆದ್ರೂ ತಗೊಂಡ್ಬರ್ಲಿ ಸ್ಕೀಮು, ಇನ್ನೊಂದು ಸೆಂಟ್ರಲ್ ಆದ್ರೂ ತಗೋಬರ್ಲಿ, ಯಾವ್ದಾದ್ರು ತಗೋಬರ್ಲಿ. ಸೊ ಅದಕ್ಕೆ ನೋಡಲ್ ಏಜೆನ್ಸಿ ಯಾವ್ದಪ್ಪ ಅಂತ ಅಂದ್ರೆ ಹೌಸಿಂಗ್ ಅಲ್ಲಿ ಹೇಳ್ತಿರೋದು ಇಟ್ ಈಸ್ ರಾಜೀವ್ ಗಾಂಧಿ, ಹೌದಲ್ವಾ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತ ಏನ್ ಹೇಳ್ತೀವಿ ಅದು ನೋಡಲ್ ಏಜೆನ್ಸಿ ಆಗಿರುತ್ತೆ ಅಂಡ್ ಇಟ್ ಈಸ್ ರೈಟ್. ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಕರ್ನಾಟಕದಲ್ಲಿ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ 2001ರಿಂದ 2023-24 ಅಂತ್ಯದವರೆಗೆ 50.45 ಲಕ್ಷ ಮನೆಗಳನ್ನ ಏನ್ ಮಾಡಿದೆ ನಿರ್ಮಾಣ ಮಾಡಿದೆ ಅಂತ ಇದೆ. ಒಂದು ಈ ಸ್ಟೇಟ್ಮೆಂಟ್ ಸರಿ ಇದೆ, ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ, ಬಟ್ ಏನಾಗಿದೆ ಈ ಡೇಟಾ ತಪ್ಪಿದೆ, ಓಕೆನಾ. ಸೊ ಅದು ಎಷ್ಟು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಯಾವ್ದು ರೈಟ್ ಇದೆ ಅಂತ ಅಂದ್ಬಿಟ್ಟು ನಾವು ಚೂಸ್ ಮಾಡ್ಬೇಕಾಗಿರೋದ್ರಿಂದ ನಿಮ್ಗೆ ಆಪ್ಷನ್ ಎ ಒಂದು ಮಾತ್ರ ಆಗಿರುತ್ತೆ. ಸೊ ಇಲ್ಲಿ ನಾವು ಕೆಲವೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ದ ನೋಡಲ್ ಏಜೆನ್ಸಿ ಫಾರ್ ವಾಟ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡೂ ಕೂಡ, ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಇಬ್ರು ಕೂಡ ಯಾವ್ದಾದ್ರು ಏನು ಸ್ಕೀಮ್ ತಗೊಂಡ್ ಬಂತು ಅಂದ್ರೆ ಅದಕ್ಕೆ ನೋಡಲ್ ಏಜೆನ್ಸಿ ಇಟ್ ಈಸ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರುತ್ತೆ. ಅದ್ರ ಜೊತೆಗೆ ಇದ್ರಲ್ಲಿ ನೋಡಿ ಎಕನಾಮಿಕಲಿ ಮತ್ತೆ ಸೋಷಿಯಲಿ ವೀಕರ್ ಸೆಕ್ಷನ್ಸ್, ಒಂದು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ದುರ್ಬಲ ವರ್ಗಗಳು ಯಾರಿರ್ತಾರೋ ಅವ್ರಿಗೋಸ್ಕರ ಅಂತ ತಗೊಂಬಂದಿರುವಂತ ಸ್ಕೀಮು. ಇದು ಬೋತ್ ರೂರಲ್ ಮತ್ತೆ ಅರ್ಬನ್ ಏರಿಯಾ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಆಗ್ಲೇ ಡೇಟಾ ರಾಂಗ್ ಇತ್ತು ಅಂತ ನೋಡಿದ್ವಲ್ವಾ. ಸೊ ನೋಡಿ ಇಲ್ಲಿ ನವೆಂಬರ್ 2023 ಎಂಡ್ ಅಷ್ಟೊತ್ತಿಗೆ ಟೋಟಲ್ ಆಗಿ ಇದು ಎಷ್ಟು ನಿರ್ಮಾಣ ಮಾಡಿದೆ ಅಂತಂದ್ರೆ 45.43 ಲ್ಯಾಕ್ ಹೌಸಸ್ ನ ಇದು ನಿರ್ಮಾಣ ಮಾಡಿದೆ. ಇದಕ್ಕೆ ಎಷ್ಟು ವೆಚ್ಚ ಆಗಿದೆ ಅಂತ ಅಂದ್ರೆ ನಿಮ್ಗೆ 33,008.18 crores ಇದಕ್ಕೆ ವೆಚ್ಚ ಆಗಿದೆ ಅಂಡ್ 2.29 lakh sites were distributed, ಓಕೆನಾ. ಸೊ ಇದಿಷ್ಟು ನಿಮ್ಗೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ಸ್ ರಿಲೇಟೆಡ್ ಆಗಿರುತ್ತೆ. ರೂರಲ್ ಹೌಸಿಂಗ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಆಗಿರ್ಬೋದು. ಒಂದು ನಿಮ್ಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅನ್ನೋದು ಏನಿದೆ ಇಟ್ ಈಸ್ ದ ನೋಡಲ್ ಏಜೆನ್ಸಿ, ಯಾವುದೇ ಕಾರಣಕ್ಕೂ ನೀವು ಇದನ್ನ ಮರಿಬಾರ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. KRIDL ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಅಂಡರ್ಟೇಕಿಂಗ್ ಆಗಿದೆ, ಓಕೆನಾ. ಇದನ್ನು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ 1971ರಲ್ಲಿ ಭೂಸೇನೆಯ ನಿರ್ದೇಶನಾಲಯವಾಗಿ ಪ್ರಾರಂಭಿಸಲಾಯಿತು ಅಂತ ಇದೆ. ಈ ಸ್ಟೇಟ್ಮೆಂಟ್ ನಿಮ್ಗೆ ಏನಾಗಿದೆ ಸರಿ ಇದೆ. KRIDL ನ ಉದ್ದೇಶವು ಗ್ರಾಮೀಣ ನಿರುದ್ಯೋಗಿಗಳಿಗೆ, ನೋಡಿ ಅಬ್ಸರ್ವ್ ಮಾಡಿ, ಗ್ರಾಮೀಣ ನಿರುದ್ಯೋಗಿಗಳಿಗೆ ಮತ್ತು ಕಡಿಮೆ ಉದ್ಯೋಗದಲ್ಲಿರುವ, ಇದು ನಿಮ್ಗೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ಮೀನಿಂಗ್ ಏನು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ. ನಿಮ್ಗೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನೆ ಬೇರೆ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಅಂದ್ರೇನೆ ಬೇರೆ. ಅವರ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ಉದ್ಯೋಗಾವಕಾಶಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿಗೆ ಪ್ರಮುಖವಾದ ಕಾರ್ಮಿಕ ತೀವ್ರ ಮೂಲ ಸೌಕರ್ಯಗಳನ್ನು ಕೇಂದ್ರೀಕರಿಸುವುದಾಗಿದೆ. ಸೊ ಇದರ ಉದ್ದೇಶ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಇದೇನಾಗಿದೆ
ಸರಿ ಇದೆ. ಸೊ KRIDL ಅಂತ ಅಂದ್ರೆ ಏನು ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಅದ್ರ ಪರ್ಪಸ್ ಏನು, ಅದನ್ನ ಸ್ಥಾಪನೆ ಮಾಡಿರೋ ಉದ್ದೇಶ ಏನು ಅನ್ನೋದು ನಿಮ್ಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಬೋತ್ ಸ್ಟೇಟ್ಮೆಂಟ್ ಏನಾಗಿದೆ ನಿಮ್ಗೆ ಇಲ್ಲಿ ಸರಿ ಇದೆ. ಸೊ ಆದ್ರಿಂದ ನಿಮ್ಗೆ ಆಪ್ಷನ್ ಸಿ 1 ಮತ್ತೆ 2 ನಿಮ್ಗೆ ಇಲ್ಲಿ ಸರಿ ಆಗುತ್ತೆ. 2023-24 ಸಾಲಿನಲ್ಲಿ 15ನೇ ಹಣಕಾಸು ಆಯೋಗವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 2490 ಕೋಟಿ ಅನುದಾನ ನಿಗದಿಪಡಿಸಿದೆ. ಈ ಪೈಕಿ ಗ್ರಾಮ ಪಂಚಾಯಿತಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ತಾಲೂಕ್ ಪಂಚಾಯಿತಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ಮತ್ತೆ ಜಿಲ್ಲಾ ಪಂಚಾಯಿತಿಗಳಿಗೆ ಎಷ್ಟು ಅನುದಾನನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸೊ ನಿಮ್ಗೆ ಆಪ್ಷನ್ ಯಾವ್ದಪ್ಪ ರೈಟ್ ಆನ್ಸರ್ ಅಂದ್ರೆ ಇಟ್ ಈಸ್ 85% ನಿಮ್ಗೆ ಗ್ರಾಮ ಪಂಚಾಯತಿಗೆ, 10% ತಾಲೂಕ್ ಪಂಚಾಯತ್ಗೆ ಮತ್ತೆ 5% ನಿಮ್ಗೆ ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿರುವಂತದ್ದು. ಸೊ ಇದರಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾವು ನೋಡೋದಾದ್ರೆ, ಆಗ್ಲೇ ನೋಡಿದ್ವಿ ನಾವು ಎಷ್ಟಾಗಿದೆ 2490 ಕೋಟಿನ ರಿಲೀಸ್ ಮಾಡಿದ್ದಾರೆ 2023-24 ವರ್ಷದಲ್ಲಿ. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಸುಮಾರು 2116 ಕೋಟಿ 16.50 ಕ್ರೋರ್ಸ್ ಏನಾಗಿದೆ 85% ನಿಮ್ಗೆ ಗ್ರಾಮ ಪಂಚಾಯತ್ಗೆ ಹೋಗಿರುವಂತದ್ದು. ಇಟ್ ಈಸ್ ರೆಸ್ಪೆಕ್ಟಿವ್ಲಿ ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ತಗೊಂಡಾಗ 249 ಕ್ರೋರ್ಸ್ ನಿಮ್ಗೆ ಬಂತು ಅಂದ್ರೆ ಇಟ್ ಈಸ್ ಫಾರ್ ತಾಲೂಕ್ ಪಂಚಾಯತ್ ಅಂಡ್ 124.25 ಕೋಟಿ ನಿಮ್ಗೆ ಬಂತು ಅಂದ್ರೆ ಇದು ಜಿಲ್ಲಾ ಪಂಚಾಯತ್ಗಾಗಿರುತ್ತೆ. ಸೊ 2023-24 ಈ ವರ್ಷದಲ್ಲಿ ನಿಮಗೆ ಇವಾಗ ಆಲ್ರೆಡಿ 2116 ಕೋಟಿ ಏನ್ ಅವರು ನಿಗದಿ ಪಡಿಸಿದ್ದಾರೆ ಅದ್ರಲ್ಲಿ ಆಲ್ರೆಡಿ 423.30 ಕ್ರೋರ್ಸ್ ನ ಆಲ್ರೆಡಿ ಅವರು ರಿಲೀಸ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ. ಸೊ ಓಕೆನಾ. ಸೊ ಇದಿಷ್ಟು ಏನಾಗಿರುತ್ತೆ ಈ ವಿಡಿಯೋ ಸೆಷನ್ ನ MCQ ಡಿಸ್ಕಷನ್ ಆಗಿರುತ್ತೆ. ಐ ಹೋಪ್ ಈ MCQs ನಿಮ್ಗೆ ಹೆಲ್ಪ್ ಆಗ್ತಿದೆ KS ಎಕ್ಸಾಮ್ಗೆ ಅಂತ. ವಿಲ್ ಕಂಟಿನ್ಯೂ ದಿಸ್ ಸೆಷನ್ ಅಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.